ಹಲೋ ಎವ್ರಿವನ್. ಚಾಟ್ಸ್ ಅಂದರೆ ಎಲ್ಲರ ಫೇವ್ರೇಟ್. ಅದರಲ್ಲೂ ಹೈಜೀನ್ ಆಗಿ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು ಅಂದರೆ ಯಾರು ತಾನೇ ಟ್ರೈ ಮಾಡಲ್ಲ. ಅಂಡ್ ನಾನು ಸಹ ಟ್ರೈ ಮಾಡಿದೆ ಅಂಡ್ ದ ಔಟ್ಪುಟ್ ವಾಸ್ ರಿಯಲಿ ಎಕ್ಸ್ಟ್ರಾಡಿನರಿ. ಹಾಗೆ ನನಗೆ ಒಬ್ರು ಕಮೆಂಟ್ ಮಾಡಿದ್ರು ಪಾಪಡಿ ಚಾಟ್ನ ಟ್ರೈ ಮಾಡಿ ಅಂತ. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡಿದೆ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಪಾಪಡಿ ಚಾಟ್ ಮಾಡಬೇಕು ಅಂದರೆ ಬೇಸ್ ಅಂದರೆ ಪಾಪಡಿ ಪರ್ಫೆಕ್ಟಾಗಿ ಮಾಡ್ಕೋಬೇಕು. ಆ್ಯಂಡ್ ಮಾಡಬೇಕಾದ್ರೆ ನನಗೆ ತುಂಬ ಸಲ ಕೆಟ್ಟೋಯ್ತು, ಅದು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪೂರಿ ಸೇಮ್ ಪಾನಿಪುರಿ ಥರ ಆಗೋಗಿತ್ತು, ಇನ್ನೊಂದು ತುಂಬ ಆಯಿಲಿ ಆಗಿತ್ತು. ಆ್ಯಂಡ್ ಫೈನಲ್ ಆಗಿ ಪರ್ಫೆಕ್ಟಾಗಿ ಮಾಡಿದೆ. ಆ್ಯಂಡ್ ಇದು ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ಲೈಫ್ ಲೆಸನ್ ಸಹ ಕಲಿತೆ. ಅದೇನು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ಪರ್ಫೆಕ್ಟಾಗಿ ಪಾಪಡಿ ಚಾಟ್ನ ಮಾಡ್ಕೋಬೇಕು ಅಂದರೆ ನಾನು ಹೇಳೋ ಟಿಪ್ಸ್ ಹಾಗೆ ಸ್ಟೆಪ್ಸ್ನ ಫಾಲೋ ಮಾಡಿ. ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಅಂಡ್ ಪರ್ಫೆಕ್ಟ್ ಆಗಿತ್ತು. ಜೊತೆಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನನ್ನ ರಬ್ ಮಾಡಿ ಹಾಕಿ. ಸೊ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ. ಅಂಡ್ ಪೂರ್ತಿಯಾಗಿ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಹಿಟ್ಟನ್ನ ಕಲ್ಸ್ಕೊಳ್ಳೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಓಕೆ, ನೋಡಿ ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಹಾಗೆ ತುಂಬ ಮೆತ್ತಗೆ ಸಹ ಕಲಿಸ್ಕೋಬೇಡಿ. ನಿಮಗೆ ಈಸಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಪೂರಿ ಮಾಡೋಕೆ ಯಾವ ಥರ ಹಿಟ್ಟನ್ನ ಕಲಿಸ್ಕೊಳ್ತೀರಲ್ವ ಆ ಥರ ಕಲಿಸ್ಕೊಳ್ಳಿ. ಅಂಡ್ ನಾನು ಹಿಟ್ಟನ್ನ ಕಲಿಸೋಕೆ ಅರ್ಧ ಕಪ್ ಅಷ್ಟು ನೀರನ್ನ ತಗೊಂಡಿದ್ದೆ. ಸೊ ಇಷ್ಟು ನೀರು ಇನ್ನೂ ಉಳಿದಿದೆ. ಸೊ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ನೀರು ಜಾಸ್ತಿ ಬಿದ್ದುಬಿಟ್ಟು ಹಿಟ್ಟು ಸ್ವಲ್ಪ ಮೆತ್ತಗಾಗಿದ್ರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನೀವು ಹಿಟ್ಟನ್ನ ಈ ಕನ್ಸಿಸ್ಟೆನ್ಸಿಯಲ್ಲಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹಿಟ್ಟು ಪರ್ಫೆಕ್ಟ್ ಆಗಿದ್ರೇನೆ ನಿಮಗೆ ಪಾಪಡಿ ಕರೆಕ್ಟಾಗಿ ಬರುತ್ತೆ. ಹಿಟ್ಟನ್ನ ಕಲಸಿದ ತಕ್ಷಣ ಮಾಡ್ಕೋಬೇಕು ಇಲ್ವೋ ರೆಸ್ಟ್ ಮಾಡಬೇಕು ಅನ್ನೋ ಡೌಟ್ ಇರುತ್ತಲ್ವಾ. ಒಂದು 10 to 15 ಮಿನಿಟ್ಸ್ ಬಿಟ್ಟು ಆನಂತರ ಮಾಡ್ಕೊಳ್ಳಿ. ಇಲ್ವಾ ಟೈಮ್ ಇಲ್ಲ ಅಂದರೆ ನೀವು ಇಮಿಡಿಯೇಟ್ ಆಗಿ ಸಹ ಮಾಡ್ಕೋಬಹುದು. ಎರಡೂ ಸಹ ಓಕೆ. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದಾಗ ಒಂದು 15 ಮಿನಿಟ್ಸ್ ಬಿಟ್ಟು ಆನಂತರ ಮಾಡಿದ್ದೆ. ಅಂಡ್ ಸೆಕೆಂಡ್ ಟೈಮ್ ಮಾಡಿದಾಗ ಇಮಿಡಿಯೇಟ್ ಆಗಿ ಮಾಡಿದ್ದೆ. ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಇರಲಿಲ್ಲ ನನಗೆ. ಆಕ್ಚುಲಿ ಚೆನ್ನಾಗೇ ಬಂದಿತ್ತು. ಅಂಡ್ ಐ ಆಮ್ ಶ್ಯೂರ್ ನಿಮ್ಗೊಂದು ಡೌಟ್ ಇರುತ್ತೆ, ವಿಡಿಯೋ ಬಿಗಿನಿಂಗ್ ಅಲ್ಲಿ ಕೆಟ್ಟೋಗಿದೆ ಅಂತ ತೋರಿಸಿದ್ರಲ್ವಾ ಅಂತ. ಕೆಟ್ಟೋಗಿದ್ದು ಅದಕ್ಕಿಂತ ಮುಂಚೆ ಮಾಡ್ಕೊಂಡಾಗ. ಸೊ ಯಾವುದೇ ರೆಸಿಪಿ ಆಗಿರಲಿ ಮೊದಲಿಗೆ ನಾನು ಟ್ರೈ ಮಾಡ್ತೀನಿ. ಸೊ ಪರ್ಫೆಕ್ಟಾಗಿ ಬಂದ ನಂತರನೇ ವಿತ್ ಪರ್ಫೆಕ್ಟ್ ಟಿಪ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿಡಿಯೋನ. ಯಾಕೆ ಅಂದರೆ ನಿಮ್ಮದು ಕೆಟ್ಟೋಗ್ಬಾರ್ದಲ್ವಾ. ಓಕೆ, ರೆಸಿಪಿನ ಕಂಟಿನ್ಯೂ ಮಾಡೋಣ. ಹಿಟ್ಟನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟನ್ನ ಡಸ್ಟ್ ಮಾಡಿ ಆನಂತರ ಲಟ್ಟಿಸಿ. ಸೊ ಹಿಟ್ಟು ಅಂಟ್ಕೊಳ್ಳಲ್ಲ. ತುಂಬಾ ತಿಕ್ಕಾಗಿ ಲಟ್ಟಿಸ್ಕೊಳಕ್ ಹೋಗಬೇಡಿ, ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಆಗ್ಲೇ ಪಾಪಡಿ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪರ್ಫೆಕ್ಟ್ ಆಗಿರೋ ಪಾಪಡಿ ಮಾಡ್ಕೊಳ್ಳೋಕೆ ಫಸ್ಟ್ ಸ್ಟೆಪ್ ಅಂದ್ರೆ ಹಿಟ್ಟನ್ನ ಪರ್ಫೆಕ್ಟ್ ಆಗಿ ಕಲ್ಸ್ಕೋಬೇಕು. ಸೊ ನಾನು ಹೇಳಿರೋ ಮೆಷರ್ಮೆಂಟ್ ಅಲ್ಲಿ ಎಲ್ಲದನ್ನು ಹಾಕಿ ಹಿಟ್ಟನ್ನ ಟೈಟ್ ಆಗಿ ಕಲ್ಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನೀವು ರೆಸ್ಟ್ ಮಾಡಬಹುದು, ಇಲ್ವಾ ಇಮಿಡಿಯೇಟ್ ಆಗಿ ಸಹ ಮಾಡ್ಕೋಬಹುದು. ನೋ ಡಿಫರೆನ್ಸ್ ಇನ್ ದಟ್. ಅಂಡ್ ಥರ್ಡ್ ಸ್ಟೆಪ್ ಅಂದ್ರೆ ಹಿಟ್ಟನ್ನ ತೆಳುವಾಗಿ ಲಟ್ಟಿಸ್ಕೊಳ್ಳಿ as I shown in the video. Fourth step, this is very important. ಫೋಕ್ ಇಂದ ಎಲ್ಲ ಕಡೆ ನೀವು ಪೋಕ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಚುಚ್ಚಿ. ಸೊ ಇದರಿಂದ ಪಾಪಡಿ ಫ್ಲಾಟ್ ಆಗಿ ಆಗುತ್ತೆ, ಪಾನಿಪುರಿ ತರ ಉಬ್ಕೊಂಡು ಬರಲ್ಲ. ನೆಕ್ಸ್ಟ್ 5th ಸ್ಟೆಪ್ ಅಂದ್ರೆ ಯಾವ್ದಾದ್ರು ಜಾರ್ ಕ್ಯಾಪ್ ಇಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಶೇಪ್ ನ ಕೊಡಿ. ಅಂಡ್ ಎಕ್ಸ್ಟ್ರಾ ಹಿಟ್ಟನ್ನ ತೆಕ್ಕೊಂಬಿಡಿ. ಅಂಡ್ 6th ಸ್ಟೆಪ್ ಅಂದ್ರೆ ಫ್ರೈ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಣ್ಣೆನ ತುಂಬ ಬಿಸಿ ಮಾಡ್ಕೋಬೇಡಿ, ಓವರ್ ಹೀಟ್ ಮಾಡ್ಕೋಬೇಡಿ, ಮೀಡಿಯಂ ಹೀಟಲ್ಲಿ ಇರಬೇಕು. ಸೊ ಆಗ ನೀವು ಈ ಪಾಪಡಿ ಒಂದೊಂದಾಗೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ಲಿಪ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗೋವರೆಗೂ. ಸೊ ಲೈಟ್ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆ ಪಾಪಡಿನ ತೆಕ್ಕೊಂಬಿಡಿ. ಅಂಡ್ ಎಣ್ಣೆ ಏನಾದರೂ ನೀವು ಸರಿಯಾಗಿ ಕಾಸ್ಕೊಂಡಿರ್ಲಿಲ್ಲ, ಮೀಡಿಯಂ ಹಾಟಲ್ಲಿ ಇರಲಿಲ್ಲ ಅಂದ್ರೆ ಪಾಪಡಿಗೆ ಎಣ್ಣೆ ತುಂಬಾ ಇಟ್ಕೊಂಡ್ಬಿಡುತ್ತೆ. ನಂದು ಸೆಕೆಂಡ್ ಫ್ಲಾಪ್ ಆಗಿತ್ತಲ್ವಾ ಪಾಪಡಿ ಮಾಡ್ಕೋಬೇಕಾದ್ರೆ, ಆ ತರ ಆಗ್ಬಿಡುತ್ತೆ, ತುಂಬಾ ಆಯಿಲಿಯಾಗಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೀಡಿಯಂ ಹಾಟಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಎರಡು ಸೈಡ್ ಫ್ಲಿಪ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೇಕ್ ಎ ಲುಕ್, ಎಷ್ಟು ಕ್ರಿಸ್ಪಿ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ನಾನು ಹೇಳಿರೋ ಸ್ಟೆಪ್ಸ್ ಹಾಗೆ ಟಿಪ್ಸ್ ಎಲ್ಲವೂ ಫಾಲೋ ಮಾಡ್ಕೊಂಡು ಈ ತರ ಪರ್ಫೆಕ್ಟ್ ಆಗಿ ಪಾಪಡಿನ ಮಾಡ್ಕೊಳ್ಳಿ. ಸೊ ಈ ಪಾಪಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಈ ಪಾಪಡಿ ಮಾಡ್ತಾ ಒಂದು ಲೈಫ್ ಲೆಸನ್ ನ ತಿಳ್ಕೊಂಡೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಭ್ಯಾಸ ಮಾಡಿದಷ್ಟು ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಪಡಿಯಿಂದ ಚಾಟ್ ಮಾಡೋಣ. ಬಾಯ್.